ಬದಲಾಗುತ್ತಾ RSS ತಮಿಳುನಾಡು ಮಾದರಿಯಲ್ಲಿ ಕರ್ನಾಟಕದಲ್ಲೂ ಕೂಡ ಬ್ಯಾನ್ ಮಾಡುವ ಬಗ್ಗೆ ಚರ್ಚೆ ನಡೀತಾ ಇದೆ. RSS ಭಾರತದಲ್ಲಿ ತಾಲಿಬಾನ್ ಇದ್ದಂತೆ ಅಂಥೇಳಿ BK ಹರಿಪ್ರಸಾದ್ ರವರು ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ದಾರೆ. ಇನ್ನು ಕೆಲವರು ಮುಂದೆ ಹೋಗಿ ಅರ್ಧ ಚಡ್ಡಿ ಹಾಕೊಂಡು ಇವರು ಮಾಡಿರೋ ಸಾಧನೆ ಏನು, ಅರ್ಧ ಚಡ್ಡಿ ಇರೋದನ್ನ ಫುಲ್ ಪ್ಯಾಂಟ್ ಮಾಡಿರೋದೇ ಇವರ ಸಾಧನೆ, ಇವರ ಜವಾಬ್ದಾರಿ ಅಂತೇಳಿ ಒಬ್ರು ಜವಾಬ್ದಾರಿಯುತ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ನಾಲಿಗೆಯನ್ನ ಅರಿಬಿಟ್ಟಿದ್ದಾರೆ. ಯಾರು ಅಂತೀರಾ? ಪ್ರಿಯಾಂಕ್ ಖರ್ಗೆ ಅವರು. ಐ ಲವ್ RSS ಅನ್ನೋರೆಲ್ಲರೂ ದೇಶದ್ರೋಹಿನೇ. ಅವರು ನೋಡಿ, RSS ಅವ್ರದ್ದು ಇತಿಹಾಸ ಅವ್ರಿಗೆ ಗೊತ್ತಿಲ್ಲ ಅಂತ ಅರ್ಥ ಅಷ್ಟೇ. ಪಾಪ ಭಾಳಷ್ಟು ಜನರಿಗೆ ಅವರು ದಾರಿ ತಪ್ಪಿಸ್ಬಿಟ್ಟಿದ್ದಾರೆ, ಕೋಟ್ಯಾಂತರ ಜನರಿಗೆ ದಾರಿ ತಪ್ಪಿಸ್ಬಿಟ್ಟಿದ್ದಾರೆ RSS ಅವರು. ನಾನು ಕೇಳಿರೋ ಪ್ರಶ್ನೆಗೆ ಒಂದನ ಉತ್ತರ ಕೊಡ್ತಾ ಇದ್ದಾರೆ ಸರ್ ಇವರು. ಸರಳವಾದಂಥ ಪ್ರಶ್ನೆಗಳು ಕೇಳಿದ್ದೀನಿ. ಅವ್ರು ರಿಜಿಸ್ಟರ್ ಇದ್ದಾರಾ ಇಲ್ಲ ಅದು ಹೇಳ್ತಾ ಇದ್ದಾರಾ ಇಲ್ಲ, ವೈಯಕ್ತಿಕವಾಗಿ ಟೀಕೆ ಮಾಡ್ತಾರೆ. ಅಲ್ಲಿ 50 ವರ್ಷ ಯಾಕೆ ಇವರು ಧ್ವಜ ಹಾರಿಸಿಲ್ಲ ಅದ್ರ ಬಗ್ಗೆ ಮಾತಾಡಕ್ತಾರೆ ಇಲ್ಲ. ಸಾವರ್ಕರ್ ಅವ್ರ ಬಗ್ಗೆ ಮಾತಾಡಕ್ತಾರೆ ಇಲ್ಲ. ಸಾವರ್ಕರ್ ಅವ್ರು ಯಾಕಪ್ಪ ಬ್ರಿಟಿಷ್ ಅವ್ರ ಹತ್ರ ಪೆನ್ಷನ್ ತೊಗೊಂಡ್ರು, ಯಾಕೆ ಅವರು ಮಾತೃಭೂಮಿ ಅಂದಿಲ್ಲ ಪಿತೃಭೂಮಿ ಎಂದಿದ್ರು ನಮ್ಮ ದೇಶಕ್ಕೆ, ಅದೆಲ್ಲ ಹೇಳ್ತಾರಾ? ಅದ್ರ ಒಂದು ಪ್ರಶ್ನೆಗನ ಉತ್ತರ ಕೊಟ್ಟಿದಾರ ನಂದು. ಕಾಂಗ್ರೆಸ್ ನಾಯಕರ ಹೇಳಿಕೆಗೆ RSS ಹಾಗೂ BJP ನಾಯಕರು ಕೆಂಡಾಮಂಡಲವಾಗಿದ್ದಾರೆ. ನೋಡೋಣ ಯಾವ ರೀತಿಯೆಲ್ಲ ಇವರ ಚರ್ಚೆಗಳು, ಯಾವ ವಿಚಾರಗಳು, ಯಾಕೆ ಇವಾಗ ಬಂತು. ಈ ಸಂದರ್ಭದಲ್ಲೂ ಕೂಡ ಏನು ಅವಶ್ಯಕತೆ ಇರಲಿಲ್ಲ. ಇವ್ರು ತಗೊಂಡಿರ್ತಕ್ಕಂಥ ಟಾಪಿಕ್ಕು ಅಪ್ರಸ್ತುತ ಈ ಸಂದರ್ಭಕ್ಕೆ. ಆದರೆ ಭಾಳಷ್ಟು ಚರ್ಚೆಯ ಕಾವನ್ನು ಪಡೆದಿದೆ RSS ಅನ್ನುವಂತಹ ಒಂದು ಟಾಪಿಕ್. ಈ ಟಾಪಿಕ್ನ ಇವರು ಅವಶ್ಯಕತೆ ಇತ್ತು ಅಂತ ತಗೊಂಡ್ರ, ಹಿರ್ನಾಡ್ದವ್ರು ಇರ ಬಿಟ್ಕೊಂಡ್ರು ಅಂತಾರಲ್ಲ, ಆ ಥರ ಏನಾದರೂ ಮಾಡ್ಕೊಂಡ್ರ ಗೊತ್ತಿಲ್ಲ. ಅದನ್ನು ಜನರು ಇವಾಗ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅವರ ಪ್ರಶ್ನೆಗಳಿಗೆ ಉತ್ತರ ಕೊಡೋಕೆ ಅಂತೇಳಿ ಈಗ ಇರ್ತಕ್ಕಂಥದ್ದು ಯಾರೆಲ್ಲ ಇರ ಬಿಟ್ಕೊಂಡವರಲ್ಲ, ಇಲ್ಲದೆ ಇರೋದನ್ನೆಲ್ಲ ಅವರು ಉತ್ತರ ಕೊಡಬೇಕು. ಮೊದಲಿಗೆ ಕಾಂಗ್ರೆಸ್ ನಾಯಕರು ಏನೇನು ಹೇಳಿದ್ದಾರೆ ಅನ್ನೋದನ್ನು ನೋಡೋಣ. ಕಾಂಗ್ರೆಸ್ ನಾಯಕರ ಹೇಳಿಕೆಗಳನ್ನ ಗಮನಿಸ್ತಾ ಹೋದರೆ ಒಟ್ಟಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾರೆ, ಒಂದು ಪೋಸ್ಟ್ ಹಾಕಿದ್ದಾರೆ ಇವತ್ತು ಅವ್ರ ಫೇಸ್ಬುಕ್ಕಲ್ಲಿ ಒಂದು ಪೋಸ್ಟ್ ಬರೆದಿದ್ದಾರೆ. ಅವರೇ ಏನಂತ ಬರೆದಿದ್ದಾರೆ ಅಂತಂದರೆ, ಕಳೆದ 2 ದಿನಗಳಿಂದ ನನ್ನ ಫೋನ್ ರಿಂಗ್ ಆಗೋದು ನಿಲ್ಲಿಸಿಲ್ಲ. ಸರ್ಕಾರಿ ಶಾಲೆಗಳು, ಕಾಲೇಜುಗಳಲ್ಲಿ ಮತ್ತು ಸಾರ್ವಜನಿಕ ಸಂಸ್ಥೆಗಳಲ್ಲಿ RSS ಚಟುವಟಿಕೆಗಳನ್ನ ಪ್ರಶ್ನಿಸುವ ಹಾಗೂ ತಡೆಯುವಂತಹ ಧೈರ್ಯ ಮಾಡಿದ್ದಕ್ಕೆ ನನ್ನ ಮತ್ತು ನನ್ನ ಕುಟುಂಬದ ವಿರುದ್ಧ ಬೆದರಿಕೆಗಳು, ಅತ್ಯಂತ ಕೀಳು ಪದಗಳಿಂದ ತುಂಬಿದಂತಹ ನಿಂದನೆ, ಕರೆ ನಿರಂತರವಾಗಿ ನನಗೆ ಬರ್ತಾ ಇದೆ ಅಂತ ಒಂದು ಪೋಸ್ಟ್ ಅನ್ನ ಹಾಕೊಂಡಿದ್ದಾರೆ. ಇನ್ನು ಒಂದಿಷ್ಟು ಮುಂದೆ ಹೋಗಿ ನೋಡೋದಾದ್ರೆ, ನಾನು ಇದರಿಂದ ವಿಚಲಿತನಾಗುವುದಿಲ್ಲ ಅಥವಾ ನನಗೆ ಅಚ್ಚರಿಯೂ ಆಗಿಲ್ಲ. ಮಹಾತ್ಮ ಗಾಂಧಿ ಅಥವಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಂತಹ ಮಹಾನ್ ನಾಯಕರನ್ನೇ RSS ಬಿಟ್ಟಿಲ್ಲ, ಇನ್ನು ಅವರು ನನ್ನನ್ನು ಹೇಗೆ ಬಿಡ್ತಾರೆ? ಬೆದರಿಕೆಗಳು ಮತ್ತು ವೈಯಕ್ತಿಕ ನಿಂದನೆಗಳಿಂದ ನನ್ನ ಬಾಯಿ ಮುಚ್ಚಿಸಬಹುದು ಎಂದು ಅವರು ಭಾವಿಸಿದ್ರೆ ಅದು ಅವರ ಕಲ್ಪನೆ ಮಾತ್ರ. ಇದಿನ್ನು ಆರಂಭವಷ್ಟೇ. ಆದರೆ ಇನ್ನು ನೀವು ಮುಂದೆ ಭಾಳಷ್ಟು ಇದ್ರ ಬಗ್ಗೆ ಮಾತಾಡಬೇಕು ಅಂತೇಳಿ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀರಿ. ಒಳ್ಳೆಯದು, ನಿಮಗೆ ಶುಭವಾಗಲಿ. ಇದು ಬುದ್ಧ, ಬಸವಣ್ಣ ಮತ್ತು ಬಾಬಾ ಸಾಹೇಬ್ ಅವರ ತತ್ವಗಳ ಮೇಲೆ ಸಮಾಜವನ್ನು ನಿರ್ಮಿಸುವಂತಹ ಕಾಲ. ಸಮಾನತೆ, ವಿವೇಚನೆ ಮತ್ತು ಕರುಣೆಯಲ್ಲಿ ಬೇರೂರಿರುವ ಸಮಾಜ ಹಾಗೂ ಈ ರಾಷ್ಟ್ರವನ್ನ ಅತ್ಯಂತ ಅಪಾಯಕಾರಿ ವೈರಸ್ಗಳಿಂದ ಶುದ್ಧೀಕರಿಸುವ ಸಮಯ ಇದಾಗಿದೆ ಅಂತೇಳಿ ಪ್ರಿಯಾಂಕ್ ಖರ್ಗೆ ಅವರು ಒಂದು ಪೋಸ್ಟನ್ನು ಅವರ ಫೇಸ್ಬುಕ್ಕಲ್ಲಿ ಹಾಕೊಂಡಿದ್ದಾರೆ. ಇದು ಅವರೇ ಪ್ರಶ್ನೆ ಮಾಡ್ಕೋಬೇಕು, ಯಾರು ಈ ಸಮಾಜಕ್ಕೆ ಒಂದು ರೀತಿ ತೊಂದರೆಯನ್ನು ಮಾಡ್ತಾ ಇದ್ದಾರೆ, ಜನರ ಮಧ್ಯದಲ್ಲಿ ಒಂದಿಷ್ಟು ಕಾಂಟ್ರವರ್ಸಿಯನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ, ಜನರಿಗೆ ಅವಶ್ಯಕತೆ ಇಲ್ಲದೆ ಇರತಕ್ಕಂಥ ವಿಚಾರಗಳನ್ನ ತಗೊಂಡು ಚರ್ಚೆಯ ಮುನ್ನೆಲೆಗೆ ತಂದಿದ್ದಾರೆ. ಅದನ್ನು ಪ್ರಿಯಾಂಕ್ ಖರ್ಗೆ ಅವರು ಅದನ್ನು ತಮಗೆ ತಾವು ಪ್ರಶ್ನೆಯನ್ನು ಮಾಡ್ಕೋಬೇಕು. ಖರ್ಗೆ ಅವರೇ ಒಂದು ಪಕ್ಷ RSS ಬಗ್ಗೆ ಒಂದು ಗೌರವವನ್ನು ಸೂಚಿಸ್ತಾರೆ. ಅವರೇ ಒಂದು ಪದ ಮಾತಾಡಬೇಕು ಅಂದ್ರೆ 100 ಸರಿ ಯೋಚನೆ ಮಾಡ್ತಾರೆ. ನೀವು ಅವರ ಹೆಸರಲ್ಲಿ ಬದುಕ್ತಾ ಇರೋದು ಪ್ರಿಯಾಂಕ್ ಖರ್ಗೆ ಅವರೇ, ನಿಮ್ಮ ತಂದೆಯವರ ಹೆಸರಲ್ಲಿ.
ರಾಜಕಾರಣ ಮಾಡ್ತಾ ಇರೋದು, ಅಧಿಕಾರ ಅನುಭವಿಸ್ತಾ ಇರೋದು. ನೀವು ಇಲ್ಲದೆ ಇರೋದನ್ನೆಲ್ಲಾನು ಕೆದಕಿ 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 ಗಾಯ ಮಾಡ್ಕೊಳ್ತಾ ಇದ್ದೀರಿ. ಸರ್, ನಿಮಗೆ ಬರೀ ಮಾತಾಡೋದೇ, ಕಾಂಟ್ರವರ್ಸಿ ಮಾಡೋದೇ ತೆವಲಿದ್ರೆ ನೀವು ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಹೋಗಿ. ಅಲ್ಲಿ ಕಾಂಟ್ರವರ್ಸಿ ಮಾಡೋದು, ಈ ಜಗಳ ಮಾಡೋದೇ ಅಲ್ಲಿ ಕೆಲಸ. ಆ ರೀತಿ ಮಾಡಿದ್ರೇ ಒಳ್ಳೆ ಪೇಮೆಂಟ್ ಸಿಗುತ್ತೆ, ಜನರಿಗೆ ಒಳ್ಳೆ ಪ್ರೋಮೋ ಕಂಟೆಂಟ್ ಸಿಗುತ್ತೆ, ಸ್ವಲ್ಪ ಹೈಲೈಟ್ ಆಗೋದು. ಯಾಕೆ ಸುಮ್ಮನೆ ಸಾರ್ವಜನಿಕವಾಗಿ ಈ ರೀತಿ ಎಲ್ಲ ಮಾತಾಡಿ ಜನರ ನೆಮ್ಮದಿಯನ್ನು ಹಾಳು ಮಾಡ್ತೀರಾ? ನೀವು ಪ್ರಭಾವಿ ರಾಜಕೀಯ ನಾಯಕರ ಮಗ, ನಿಮ್ಮ ತಂದೆಯವರ ರಾಜಕೀಯದ ಹೋರಾಟವಿದೆ, ಅವರ ಪರಿಶ್ರಮ ಇದೆ. ಅದು ಬಿಟ್ಟರೆ ನಿಮ್ದೇನಿದೆ ಅಂತ ಸ್ವಲ್ಪ ಹೇಳ್ತೀರಾ ಸಾರ್ವಜನಿಕವಾಗಿ? ನಿಮ್ಮ ತಂದೆ ಹೆಸರಿಂದ ರಾಜಕಾರಣವನ್ನ ಮಾಡ್ತಾ ಇದ್ದೀರಿ ಬಿಟ್ರೆ ಸ್ವಂತದ್ದು ಅಂತ ರಾಜಕೀಯವಾಗಿ ಏನಿದೆ ಅಂತ ನಾನು ಕೇಳ್ತಾ ಇಲ್ಲ, ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಒಂದ್ಸರಿ ನಿಮ್ಮ ಕಮೆಂಟ್ ಬಾಕ್ಸ್ನ ಒಂದ್ಸರಿ ಓಪನ್ ಮಾಡಿ ನೋಡಿ. ಪ್ರಿಯಾಂಕ್ ಖರ್ಗೆ ಅವರೇ, ನಿಮ್ಮ ಹೆಸರು ಮುಂದೆ ಖರ್ಗೆ ಅಂದರೆ ಮಾತ್ರ ನಿಮ್ಮ ಹೆಸರಿಗೆ ಒಂದು ಶಕ್ತಿ, ಒಂದು ಗೌರವ. ಇಲ್ಲ ಅಂದರೆ ನೀವು ರಾಜಕೀಯವಾಗಿ ಝೀರೋ ಅನ್ನೋದು ಸಾರ್ವಜನಿಕವಾಗಿ ಚರ್ಚೆ ಆಗ್ತಾ ಇರ್ತಕ್ಕಂತಹ ವಿಚಾರ. ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾರೆ, ಐ ಲವ್ RSS ಅಂದರೆ ಆ ರೀತಿ ಅನ್ನೋರು ದೇಶದ್ರೋಹಿಗಳಂತೆ. ಸರಿ, ಐ ಲವ್ ಪ್ರಿಯಾಂಕ್ ಖರ್ಗೆ ಅಂದರೆ ದೇಶ ಪ್ರೇಮನ ಸರ್? ಅದೊಂದು ಸ್ವಲ್ಪ ನೀವು ಒಂಚೂರು ನೀಟಾಗಿ ದಯಮಾಡಿ, ಮತ್ತೆ ಮಾಧ್ಯಮದವ್ರೆಲ್ಲ ಸಲಹೆ ಕೇಳ್ತಾ ಇದ್ರಿ, ಒಂದು ಸ್ವಲ್ಪ ಸಪೋರ್ಟ್ ಕೇಳ್ತಾ ಇದ್ರಿ, ದಯಮಾಡಿ ಇನ್ನೊಂದ್ಸರಿ ತಾವು ಮಾಧ್ಯಮದವ್ರು ಸಿಕ್ಕಿದಾಗ ಅವಕ್ಕೆಲ್ಲ ಒಂದಿಷ್ಟು ಉತ್ತರನ ನೀಟಾಗಿ ಹೇಳಿ ಸರ್. ಪ್ರಿಯಾಂಕ್ ಖರ್ಗೆ ಅವರೇ, ನೀವು RSSಗೆ ಕೆಲವು ಪ್ರಶ್ನೆ ಮಾಡಿದ್ದೀರಿ. ಏನಂತ? ಉತ್ತರ ಕೊಡಿ ಅಂತ ಹೇಳ್ತಿದ್ರಿ ಮಾಧ್ಯಮದ ಮುಂದೆ. ನೀವ್ಯಾರು ಅಂತ ನಿಮಗೆ ಉತ್ತರ ಕೊಡ್ಬೇಕು ಸ್ವಾಮಿ? ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದಂತಹ ಹೋರಾಟಗಾರರ ಅಥವಾ ಹಿರಿಯ ರಾಜಕಾರಣಿನ? ಖರ್ಗೆ ಅಂತ ನಿಮ್ಮ ಹೆಸರು ಮುಂದೆ ಇಲ್ಲ ಅಂದರೆ ನೀವು ಝೀರೋ ಅನ್ನೋದು ನಿಮಗೆ ಗೊತ್ತಿದೆ, ರಾಜ್ಯದ ಜನತೆ ಗೊತ್ತಿದೆ, ನಿಮ್ಮ ಕ್ಷೇತ್ರದ ಜನತೆ ಗೊತ್ತಿದೆ. ಅದನ್ನು ತೆಗೆದು ಚುನಾವಣೆ ಮಾಡಿ ಗೆದ್ದು ಬನ್ನಿ, ಆಮೇಲೆ ಉತ್ತರ ಕೊಡ್ತೀವಿ ಅಂತಿದ್ದಾರೆ ಕೆಲವರು. ಮಾಡಿ ಆ ರೀತಿ, ಆಮೇಲೆ ಉತ್ತರ ಕೊಡ್ತಾರೆ ಖಂಡಿತವಾಗ್ಲು, ನೋಡೋಣ. ನೇರವಾಗಿ ಜನರು ಕೇಳ್ತಿದ್ದಾರೆ, ಸರ್ ನೀವು ಯಾರು ಪ್ರಶ್ನೆ ಮಾಡೋದಕ್ಕೆ ಇದನ್ನೆಲ್ಲ? ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನೇ ಪ್ರಶ್ನೆ ಮಾಡೋಕೆ ಒಂದ್ಸತಿ ಕೇಳ್ಕೊಂಬಿಡಿ. ಈ ನಿಮ್ಮ ಪ್ರಶ್ನೆಗಳನ್ನೇ ಅವ್ರು ಕೇಳಿ ಕೇಂದ್ರದಲ್ಲಿ ನಿಮ್ಮ ಹೈಕಮಾಂಡ್ ಕಡೆಯಿಂದ ಕೇಳಿಸಿ. ನೀವು ಯಾರು ಕೇಳೋಕಿಲ್ಲಿ? ಅವ್ರಿವ್ರ ಹೆಸರಲ್ಲಿ, ನಿಮ್ಮ ತಂದೆ ಹೆಸರಲ್ಲಿ ಅಥವಾ ಅವ್ರಿವ್ರ ಸಪೋರ್ಟಿಂದ ರಾಜಕಾರಣ ಮಾಡ್ತಕ್ಕಂಥ ನಿಮಗೆ ಎಷ್ಟಿರೋನಾಗ ನಾವೊಬ್ರು ಹೋರಾಟಗಾರರು, ಕಾರ್ಯಕರ್ತರು, RSSನೇ ನಮ್ಮ ಪ್ರಾಣ ಅಂತ ನಂಬಿ ಬದುಕ್ತಾ ಇರ್ತಕ್ಕಂಥವ್ರು ನಾವ್ಯಾಕೆ ಪ್ರಶ್ನೆ ಮಾಡಬಾರ್ದು ನಿಮಗೆ ಅಂತೇಳಿ ಕೆಲವು ಕಾರ್ಯಕರ್ತರು ಕೇಳ್ತಾ ಇದ್ದಾರೆ ತಮಗೆ ಪ್ರಶ್ನೆಗಳನ್ನ. ತಾವು ಉತ್ತರಗಳನ್ನ ದಯಮಾಡಿ ಕೊಡಿ ಅನ್ನೋದು ನಮ್ಮ ಮನವಿನೂ ಕೂಡ. ಒಂದನ್ನ ತಾವು ಅರ್ಥ ಮಾಡ್ಕೋಬೇಕು, ಜನರ ನೆಮ್ಮದಿಯ ಜೊತೆ, ಅವರ ಬದುಕಿನ ಜೊತೆ ರಾಜಕೀಯ ಮಾಡೋಕೆ ಹೋಗ್ತಿರಲ್ಲ, ಜನರನ್ನ ನೆಮ್ಮದಿಯಾಗಿ ಬದುಕೋಕೆ ಬಿಡೋದಿಲ್ವಾ ನೀವು ರಾಜಕಾರಣಿಗಳು? ಯಾಕ್ರಿ ಬೇಕು ನಿಮ್ಗೆ ಇವೆಲ್ಲ? ಇಂಥ ನೀಚ ರಾಜಕಾರಣ, ಹೊಲಸು ರಾಜಕಾರಣ, ಅವಶ್ಯಕತೆ ಇಲ್ಲದೆ ಇರೋದನ್ನೆಲ್ಲ ಕೆದಕಿ ಒಂದಿಷ್ಟು ನಿಮ್ಮ ಬೇಳೆಗಳನ್ನ ಬೇಯಿಸ್ಕೊಳ್ಳೋಕೆ ಹೋಗ್ತಕ್ಕಂಥ ಅವಶ್ಯಕತೆ ನಿಮಗೆಲ್ಲ ಏನಿದೆ? ದಯಮಾಡಿ ನಿಮ್ಮ ಅಭಿಪ್ರಾಯವನ್ನ ಹೇಳಿ ಅಂತ ಹೇಳ್ತೀನಿ. ಹಾಗೆ ನೀವೇನೋ ಒಂದಿಷ್ಟು RSSನ ಒಂದಿಷ್ಟು ಸಾಧನೆ ಏನು ಅಂತ ಕೇಳಿದ್ದೀರಿ, ಅದನ್ನ ನಿಮ್ಮ ಒಂದು ಲೆಟ್ರೇಡಲ್ಲಿ ಒಂದು ಸರ್ಕ್ಯುಲರ್ ಓಡಿಸ್ಬಿಡಿ. ಏನೇನು ನಿಮಗೆ ಸಮಸ್ಯೆ ಆಗಿದೆ RSS ಇಂದ, ಯಾವ ರೀತಿ ಅವರಿಂದ ಪ್ರಶ್ನೆ ಕೇಳಿದಿರಿ, ಆದರೆ ನಿಮಗೆ ನಿಮ್ಮ ಸಾಧನೆಯನ್ನ ಹೇಳ್ಕೊಂಡು ಜೊತೆಗೆ ಒಂದಿಷ್ಟು RSS ಇಂದ ತೊಂದರೆ ಆಗಿರೋದನ್ನ ತಾವು ತಿಳಿಸಿ. ಆಮೇಲೆ ನಂತರದಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ನಿಮ್ಮ ಸಾಧನೆ ಏನು ಅಂತೇಳಿ RSS ನಂತರ ಹೇಳುತ್ತೆ. ಆ ಕಾರ್ಯಕರ್ತರು ಕೇಳ್ತಾ ಇದ್ದಾರೆ, ನಾನಲ್ಲ. ಓಕೆ ಪ್ರಿಯಾಂಕ್ ಖರ್ಗೆ ಅವರೇ, ನಿಮ್ಮ ತಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರೇ RSS ಬಗ್ಗೆ ಮಾತಾಡೋಕೆ ಯೋಚಿಸಿ ಮಾತಾಡ್ತಾರೆ. ಅವರು ರಾಜಕಾರಣದ ಒಬ್ಬ ಮುತ್ಸದ್ದಿ, ಅವರ ಹೋರಾಟದ ಹಿನ್ನೆಲೆ ಸಾಮಾನ್ಯವಲ್ಲ. ಅಷ್ಟು ದೊಡ್ಡ ವ್ಯಕ್ತಿ ಕೇಂದ್ರದಲ್ಲಿ ನಿಮ್ಮ ಪಕ್ಷದ ಹೈಕಮಾಂಡ್ ಅಧ್ಯಕ್ಷರಾಗಿ ಅಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗಿರುವಂಥ ಗೌರವ ಏನು, ಜವಾಬ್ದಾರಿ ಏನು? ನೀವು ಅವರ ಮಗ, ಅವರ ಹೆಸರಲ್ಲಿ ರಾಜಕಾರಣ ಮಾಡ್ತಾ ಇರೋರು, ಅಧಿಕಾರ ಅನುಭವಿಸ್ತಾ ಇರೋರು, ನೀವು ಮನಸ್ಸಿಗೆ ಬಂದಾಗ ನಡ್ಕೊಳ್ತೀರಿ. ನಾನು ಭಾಳಷ್ಟು ತಮ್ಮ ವಿಡಿಯೋಗಳನ್ನ ಗಮನಿಸಿದ್ದೀನಿ ಪ್ರಿಯಾಂಕ್ ಖರ್ಗೆ ಸರ್.
ಬುದ್ಧ, ಬಸವಣ್ಣ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವಗಳನ್ನು ಬಹಳಷ್ಟು ತುಂಬ ಚೆನ್ನಾಗಿ ಬರಿತೀರಿ, ತುಂಬ ಚೆನ್ನಾಗಿ ಮಾತಾಡ್ತೀರಿ, ತುಂಬ ಚೆನ್ನಾಗಿ ಓದ್ಕೊಂಡಿದ್ದೀರಿ. ಆದರ್ಶಗಳ ಬಗ್ಗೆ ಪದೇ ಪದೇ ಹೇಳೋರು ಬರೀ ಹೇಳಿದರೆ ಸಾಲೋದಿಲ್ಲ, ಅದು ಸ್ವಲ್ಪನಾದರೂ ಅಳವಡಿಸ್ಕೊಳ್ಬೇಕಲ್ವಾ. ಸಮಾನತೆ ಹೇಳ್ತೀರಿ. ಇವರೆಲ್ಲರೂ ಕೂಡ ಅಂದರೆ ಬುದ್ಧ, ಬಸವಣ್ಣ, ಡಾಕ್ಟರ್ BR ಅಂಬೇಡ್ಕರ್ ಅವರು ಸಮಾನತೆಯನ್ನು ಹೇಳಿದ್ದು, ಶಾಂತಿಯನ್ನು ಸಾರಿದ್ದು. ಈ ರೀತಿ ಬೆಂಕಿ ಹಚ್ಚೋದನ್ನ ಅವ್ರು ಯಾರು ಯಾವತ್ತೂ ಹೇಳ್ಕೊಟ್ಟಿಲ್ಲ, ಹೇಳಿಲ್ಲ, ಎಲ್ಲೂ ಬರೆದಿಲ್ಲ. ಬರೆದಿದ್ರೆ ಅಥವಾ ಹೇಳಿದ್ರೆ ದಯಮಾಡಿ ನಮಗೊಂಚೂರು ತಿಳಿಸಿ, ನಾವು ಒಂಚೂರು ನೋಡ್ಕೊತೀವಿ ಯಾವ ಸಂದರ್ಭದಲ್ಲಿ ಹೇಳಿದ್ರು ಅಂತೇಳಿ. ನೀವು ಮಂತ್ರಿ ಆಗಿರೋದು ನಿಮ್ಮ ತಂದೆಯವರ ಶ್ರಮ, ಅವರ ಪ್ರತಿಫಲ, ನಿಮ್ಮ ಹೋರಾಟದಿಂದಲ್ಲ. ಜನರಿಗೆ ಆಗಬೇಕಿರೋ ಕೆಲಸದ ಕಡೆ ಗಮನ ಕೊಡಿ ನಾಯಕರೇ. ನಿಮ್ಮ ಕಮೆಂಟ್ ಬಾಕ್ಸ್ನ ಒಮ್ಮೆ ನೋಡಿ ಅಂತ ಹೇಳೋಕ್ಕೆ ಬಯಸ್ತೀನಿ. ಜನರು ನೂರಾರು ಪ್ರಶ್ನೆಗಳನ್ನು ಮಾಡ್ತಿದ್ದಾರೆ. ನೀರು ಕೊಡಿ, ರಸ್ತೆ ಕೊಡಿ, ಮೋರಿ ಕೊಡಿ, ಸರಿಯಾಗಿಲ್ಲ, ವಾಸನೆ, ಬದುಕೋಕ್ಕಾಗ್ತಾ ಇಲ್ಲ, ಅನ್ನ ಕೊಡಿ, ನೆಮ್ಮದಿ ಕೊಡಿ ಅಂತ ಕೇಳ್ತಾ ಇದ್ದಾರೆ ನಿಮಗೆ. ಅದಕ್ಕೆ ಸಾಧ್ಯವಾದರೆ ಈ ಎಲ್ಲ ಒಂದಿಷ್ಟು ಕಾಂಟ್ರವರ್ಸಿಗಳನ್ನ ಬದಿಗಿಟ್ಟು ಉತ್ತರವನ್ನು ಕೊಡಿ ಅಂತ ನಾವು ಕೇಳ್ತೀವಿ ತಮ್ಮನ್ನ. ಒಂದು ಗಾದೆ ಇದೆ, ಮೊಲ ಓಡಿಸ್ಬಿಟ್ಟು ಏನೋ ಮಾಡೋಕೆ ಕೂತ್ಕೊಂಡ್ರಂತೆ. ಹಂಗಾಯ್ತು ನಿಮ್ಮ ಈ ವಿವಾದಾತ್ಮಕ ಹೇಳಿಕೆ. ಯಾರ್ಯಾರಿಂದಲೋ ಏನೋ ಮಾಡ್ಕೊಳಕ್ ಹೋಗಿ ಏನೇನೋ ಬಿಟ್ಕೊಂಡ್ರಂತೆ, ಹಂಗೆ ಮಾಡ್ಕೊಳ್ತಾ ಇದ್ರಿ ಅಂತ ನಾನು ಭಾವಿಸ್ತಾ, ಹಾಗೆ ನಿಮ್ಮ ಹೆಸರು ಈಗ ಉಪಮುಖ್ಯಮಂತ್ರಿಗಳ ಒಂದು ರೇಸಲ್ಲಿದೆ ಅಂತ ಕೇಳ್ಪಟ್ವಿ. ಬಹಳಷ್ಟು ಕಡೆ ಚರ್ಚೆನೂ ಕೂಡ ಆಗ್ತಾ ಇದೆ. ಖಂಡಿತವಾಗ್ಲೂ ಒಳ್ಳೇದಾಗಲಿ ನಿಮಗೆ. ಉಪಮುಖ್ಯಮಂತ್ರಿಗಳಾಗಿ ಅಧಿಕಾರ ಅನುಭವಿಸಿ ಜನರಿಗೆ ಒಳ್ಳೇದು ಮಾಡಿ, ಎಷ್ಟು ಮಾತ್ರ ನಾವು ಹೇಳ್ಬೋದು ನಿಮಗೆ. ಆದರೆ ತಾವು ಇನ್ನಷ್ಟು ಈಗ ಮಾಡ್ತಾ ಇರುವಂಥ ಒಂದಿಷ್ಟು ಕಾಂಟ್ರವರ್ಸಿ ಅಲ್ಲದೆ ಉಪಮುಖ್ಯಮಂತ್ರಿ ಆದಮೇಲೆ ಇನ್ನು ಏನೇನು ಕಾಂಟ್ರವರ್ಸಿ ಮಾಡ್ತಿರೋ, ಜನರ ನೆಮ್ಮದಿಯನ್ನು ಹಾಳು ಮಾಡ್ತಿರೋ ಅಂಥೇಳಿ ಕೆಲವರ ಒಂದು ಪ್ರಶ್ನೆಗಳಿದೆ. ದಯಮಾಡಿ ಅದಕ್ಕೆ ಉತ್ತರ ಕೊಡಿ ಅಂತ ಹೇಳ್ತಾ, ಹಾಗೆ ಇನ್ನೊಬ್ರು ಮಾತಾಡಿದ್ದಾರೆ RSS ಬಗ್ಗೆ. ಯಾರಪ್ಪ ಅಂತಂದ್ರೆ BK ಹರಿಪ್ರಸಾದ್ ಅವರು RSS ಬಗ್ಗೆ ಮಾತಾಡಿದ್ದಾರೆ. ಏನ್ ಹೇಳಿದ್ದಾರೆ ಹರಿಪ್ರಸಾದ್ ಅವರು? ಒಬ್ಬ ಹಿರಿಯ ತಲೆ, ಕೇಂದ್ರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಹತ್ರ ನೇರ ಸಂಪರ್ಕ ಇರ್ತಕ್ಕಂಥ ವ್ಯಕ್ತಿ, ನಮ್ಮ ರಾಜ್ಯದ ಕಾಂಗ್ರೆಸ್ನ ಹಿರಿಯ ನಾಯಕ. ಆದ್ರೆ ನಾಯಕ ಏನೋ ಹಿರಿಯ ಮನುಷ್ಯ, ರಾಜಕಾರಣದಲ್ಲಿ ಮುತ್ಸದ್ದಿ ಅಂತಾನೆ ಕರ್ಸ್ಕೊಂಡಿರ್ತಕ್ಕಂಥವ್ರು. ಆದ್ರೆ ಇವ್ರಿಗೆ ಜನರ ಸಂಪರ್ಕ ಮಾತ್ರ ಇಲ್ಲ, ತುಂಬಾ ಕಡಿಮೆ ಅಲ್ವಾ ಸರ್? ನೀವು ರಾಜಕೀಯಕ್ಕೆ ಬಂದಾಗ ಮೋಸ್ಟ್ಲಿ ನಾನಿನ್ನೂ ಹುಟ್ಟೇ ಇರಲಿಲ್ಲ ಅಂತ ನಾನು ಭಾವಿಸ್ತೇನೆ. ಆಗ್ಲಿಂದ ಎಷ್ಟು ಚುನಾವಣೆ ಗೆದ್ದಿದ್ದೀರಿ ಅಂತ ಜನರು ಕೇಳ್ತಿದ್ದಾರೆ ಸರ್. ದಯಮಾಡಿ ನಿಮ್ಮ ಚುನಾವಣೆಗಳಲ್ಲಿ ನೀವು ನಿಂತಿರ್ತಕ್ಕಂಥದ್ರಲ್ಲಿ ನೀವೆಷ್ಟು ಚುನಾವಣೆಗಳನ್ನ ಗೆದ್ದಿದ್ದೀರಿ ಅನ್ನೋದನ್ನ ಸಾರ್ವಜನಿಕವಾಗಿ ದಯಮಾಡಿ ತಾವೇನು ಸಾಧ್ಯವಾದರೆ ತಿಳಿಸಿ ಅಂತ ನಾವು ಕೇಳೋಕೆ ಬಯಸ್ತೀವಿ. BK ಹರಿಪ್ರಸಾದ್ ರವರು RSS ಬಗ್ಗೆ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಏನಂತ ವ್ಯಕ್ತಪಡಿಸಿದ್ದಾರೆ? ಮಾಧ್ಯಮಗಳಲ್ಲಿ ಏನಂತ ಬರ್ತಾ ಇದೆ ಅಂತಂದ್ರೆ, ಸರ್ಕಾರಿ ಜಾಗಗಳಲ್ಲಿ ಯಾವುದೇ ಕಾರ್ಯಕ್ರಮಕ್ಕೆ ಸರ್ಕಾರದ ಅನುಮತಿ ಕಡ್ಡಾಯ ಅಂತ ಹೇಳಿದ್ದಾರೆ. RSS ಭಾರತ ದೇಶದ ತಾಲಿಬಾನ್ ಅಂತ ಕಿಡಿಕಾರಿದ್ದಾರೆ. ಪ್ಯಾಲೆಸ್ತೀನ್ ಪ್ರತಿಭಟನೆ RSS ಶಾಖೆಗಳ ನಡುವೆ ತಾರತಮ್ಯದ ಪ್ರಶ್ನೆ ಅಂತ ಅವರು ಹೇಳ್ತಿದ್ದಾರೆ. ಹಾಗೆ ತಮಿಳುನಾಡಲ್ಲಿ ಕೈಗೊಂಡಂತಹ ಕ್ರಮ ಏನಿದೆ, ಆ ಕ್ರಮದಂತೆ ಕರ್ನಾಟಕದಲ್ಲೂ ಕೂಡ ಕ್ರಮಕ್ಕೆ ಒತ್ತಾಯ ಮಾಡ್ತಿದ್ದಾರೆ BK ಹರಿಪ್ರಸಾದ್ ಅವರು. ಬಜರಂಗ ದಳದ ಒಂದು ನಿಷೇಧವನ್ನ ಏನು ಮಾಡಿದ್ರು, ಆ ಪ್ರಣಾಳಿಕೆಯನ್ನ ನೆನಪಿಸ್ತಾ ಇದ್ದಾರೆ RSS ನಾಯಕರಿಗೆ ಹರಿಪ್ರಸಾದ್ ಅವರು. ಖಂಡಿತ ಮಾಡ್ಬೇಕು ಸರ್, ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ಏನ್ ಸರ್, ದಶಮಾನಗಳಿಂದ ರಾಜಕೀಯದಲ್ಲಿ ಇದ್ದೀರಿ, ಗೆಲುವು ಸೋಲು ಎಲ್ಲವನ್ನ ಬಹಳ ಹತ್ತಿರದಿಂದ ನೋಡಿದ್ದೀರಿ. ಅಲ್ಲಲ್ಲ, ಸೋಲನ್ನೇ ಹೆಚ್ಚು ನೋಡಿದ್ದೀರಿ ನೀವು ಬಹಳ ಹತ್ತಿರದಿಂದ. ಈ ರೀತಿ ಎಲ್ಲ ಕಾಂಟ್ರವರ್ಸಿ ಮಾಡಿದವ್ರ ಕತೆ, ಚುನಾವಣೆ ಸಂದರ್ಭದಲ್ಲಿ ಏನೇನಾಗಿದೆ ಅನ್ನೋದನ್ನು ಕೂಡ ತಾವು ಬಹಳ ಹತ್ತಿರದಿಂದ ಗಮನಿಸಿದ್ದೀರಿ, ಸ್ವತಃ ತಾವು ನೋಡಿದ್ದೀರಿ ಹತ್ತಿರದಿಂದ. ಮುಂದಿನ ಸಾರಿ ಚುನಾವಣೆಗೆ ನಿಲ್ಲೋಕೆ ತಯಾರಿ ಮಾಡಿ ಸರ್. ನಿಮ್ಮ ಸಾಧನೆಯನ್ನ ಜನರ ಮುಂದೆ ಇಟ್ಟು, RSS ಸಾಧನೆ, ಅದರ ಬೆಳವಣಿಗೆ ಬಗ್ಗೆ ನಿಮ್ಗೆ ಯಾಕೆ ಬೇಕು ಚಿಂತೆ? ಅದನ್ನೆಲ್ಲ ನೋಡ್ಕೊಳ್ಳೋಕೆ ಬಹಳಷ್ಟು ಕೋಟಿ ಜನರಿದ್ದಾರೆ, ಕಾರ್ಯಕರ್ತರಿದ್ದಾರೆ, ಮುಂದಾಳತ್ವ ವಹಿಸಿರ್ತಕ್ಕಂಥವ್ರಿದ್ದಾರೆ. ನಿಮ್ಗದರ ಅವಶ್ಯಕತೆ ಇಲ್ಲ ಅಂತೇಳಿ ಆ ಕಾರ್ಯಕರ್ತರ ಪ್ರಶ್ನೆ ಆಗಿದೆ ಸರ್ ತಮಗೆ. ಬಾಯ್ ಚಪ್ಲಿಗೆ ಮಾತಾಡ್ತೀರಿ ಎಲ್ರು ಅಂತ ಕಾಣಿಸುತ್ತೆ ಅನ್ನೋದು ನಮ್ಮ ಭಾವನೆ. ಮಾತಾಡಿ, ಜನರು ನಿಮ್ಮ ಮಾತುಗಳನ್ನ ಕೇಳಿ ನಿಮ್ಮೆಲ್ಲರ ಗಮನಧಾರಿ ಅಭಿವೃದ್ಧಿಗಳನ್ನ ವಿಶ್ಲೇಷಣೆ ಮಾಡ್ತಿದ್ದಾರೆ ಸಾರ್ವಜನಿಕವಾಗಿ.
ಕೆಲವರು ಕೇಳ್ತಾ ಇದ್ದಾರೆ, ರಾಜ್ಯಕ್ಕೆ ಏನು ನಿಮ್ಮ ಕೊಡುಗೆ? ರಾಜ್ಯ ಬೇಡ ಸೊಮೆ, ನಿಮ್ಮ ವಾರ್ಡ್ಗಳಿಗೆ ಏನ್ರಿ ನಿಮ್ಮ ಕೊಡುಗೆ? ನಿಮ್ಮ ಅಭಿವೃದ್ಧಿ ಏನು ಅಂತ ಹೇಳಿ ಸಾಕು. ನಿಮ್ಮ ಅಭಿವೃದ್ಧಿ ವಾರ್ಡ್ ಮಟ್ಟದಿಂದ ಹೈಕಮಾಂಡ್ವರೆಗೂ ಬೆಳೆದಿದ್ದೇ ಬಿಟ್ರೆ ಜನರ ನೋವಿಗೆ ಎಷ್ಟು ಸ್ಪಂದಿಸಿದ್ದೀರಿ ಅಂತ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಜನರಿಗೆ ಮೊದಲು ಉತ್ತರ ಕೊಡಿ ಅಂತ ಹೇಳ್ತಾ, ಇನ್ನೂ ಬಹಳ ಜನರ ಬಗ್ಗೆ ವಿಚಾರಗಳು ಇವೆ, ಮಾತಾಡ್ತಾ ಹೋದ್ರೆ ಸದ್ಯಕ್ಕೆ ಇಷ್ಟು ಸಾಕು. ಮುಂದೆ ಮಾತಾಡೋಣ ಅಂತ ಹೇಳ್ತಾ, ಮಾಧ್ಯಮದ ಮುಂದೆ ಮಾತ್ರ ಕೆಲವು ರಾಜಕಾರಣಿಗಳ ಮಾತು, ಗಲಾಟೆ, ದ್ವೇಷವನ್ನ ಬಿತ್ತೋದು, ಭಾಷಣಗಳು, ಏನು ಬಹಳ ರೀತಿಯಲ್ಲಿ ಡ್ರಾಮವನ್ನ ಮಾಡ್ತಾರೆ ಈ ರಾಜಕಾರಣಿಗಳು. ಕೆಲವರು ನಾವು ಮೂರ್ಖರು, ಕಿತ್ತಾಡ್ತೀವಿ, ಜನರು. ರಾಜಕಾರಣಿಗಳು ಮಾತಾಡ್ತಾರೆ, ಜಗಳ ಮಾಡ್ತಾರೆ, ದ್ವೇಷವನ್ನ ಬಿತ್ತುತ್ತಾರೆ, ಹಾಗೆ ಹೀಗೆ ಅಂತೇಳಿ ಎಲ್ಲ ರೀತಿಯಾದಂಥ ಒಂದು ಕಾಂಟ್ರವರ್ಸಿಯನ್ನ ಮಾಡ್ತಾರೆ. ಆದರೆ ಒಳಗೊಳಗೆ ಅವರೆಲ್ಲರೂ ಕೂಡ ಚೆನ್ನಾಗೇ ಇರ್ತಾರೆ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮವನ್ನು ಮುಗಿಸ್ತೇನೆ. ನಮಸ್ಕಾರ. ನಮಸ್ತೆ ಕರ್ನಾಟಕ.